ವಾರೆ ವಾ, ಎದ್ದೆದ್ದು ಕುಣಿಯನ ಅಂತ ಕಾಣ್ತದೆ. ಎಂಥದಾರಾಗಲಿ ಅವನಿಗೆ ಒಂದು ಸೆಟ್ಲ್ಮೆಂಟ್ ಆಗ್ತಾ ಇಲ್ಲ. ಯಾರು ಸಾಹುಕಾರರ ಮನೆ ಹುಡುಗಿನೇ ಆಗಲಿ, ಮಿನಿಸ್ಟ್ರ್ ಮೊಮ್ಮಗಳೇ ಆಗಲಿ, ನನಗೇನು ತಲೆ ಬಿಸಿ ಇಲ್ಲ. ಒಟ್ಟಿನಲ್ಲಿ ಅವನಿಗೆ ಮದುವೆ ಆದರೆ ಸಾಕು, ನಮ್ಮ ಬೆಳ್ಳಿ ಸುದ್ದಿ ಒಂದು ಬರದೇ ಇದ್ರೆ ಸಾಕು. ದೇವರೇ, ಎಷ್ಟು ಪ್ರಾರ್ಥನೆ ಮಾಡ್ಕೊತಿದ್ದೆ. ಸದ್ಯ ಹಾಗೆ ಆಯ್ತು. ಆದಷ್ಟು ಬೇಗ ಅವನ ಮದುವೆನೂ ಒಂದು ಮುಗಿದು ಹೋಗ್ಬಿಟ್ರೆ ಸಾಕು. ಏನೋ ಮೀನಾಮೇಷ ಎಣಿಸ್ತಾ ಇದ್ದಾರಪ್ಪ. ಒಬ್ಬರು ಆತದೆ ಅಂತಾರೆ, ಒಬ್ಬರು ಆಗಲ್ಲ ಅಂತಾರೆ. ದೇವರೇ, ಇಷ್ಟು ಮಾಡಿಯ ಮದುವೆ ಒಂದು ಮುಗಿಯಂಗೆ ಮಾಡಿಬಿಡು. ಅಲ್ಲ, ಈ ಮನುಷ್ಯ ಒಬ್ಬರು ಎತ್ಲ ಹೋದ್ರು ಅಂತ ಯಾಕೆ ಹಿಂಗೆ ಮಾಡ್ತಾರೆ ಏನೋ. ಚಳಿ ಅಂದರೆ ಈ ಥರ ಇದಾತ ಅದೇ. ಒಂದು ಸತಿ ಹಿಂಗೆ ಹಾಕಿ ಬಿದ್ದಿದ್ರು. ಈ ಎಂತೆಂಥ ಗಟ್ಟಿ ಇದ್ದರಿಗೂ ಈ ಚಳಿ ಭಾಳ ಹೊಡೆತ ಕೊಡ್ತದೆ ಅಂತಾರೆ. ಇವ್ರಿಗೆ ಎಂತಕ್ಕೆ ಬೇಕು ಹೇಳ್ತೀನಿ. ಸಾಯಂಕಾಲ ಸರಿಗೆ ಎತ್ಲಾಗ ಹೋಗ್ಬೇಡಿ, ಮನೆಯಲ್ಲೇ ಇದ್ದುಬಿಡಿ ಬೆಚ್ಚಗೆ ಅಂತ. ಇವನಿಗೊಬ್ಬನಿಗೆ ಹೇಳಿದ್ರೆ ನನ್ನ ಮಾತು ಕಿವಿ ಮೇಲೆ ಹಾಕಿನಲ್ಲ, ಸುಮ್ಮನೆ ಕೂತಾನೆ. ಬತ್ತಾರೆ ಬಿಡು ಅಂತ. ಏನು ಮಕ್ಕಳು, ಏನು ಎತ್ಲ ಹೋಗ್ಯಾರೆ ಅಂತ ನೋಡಲಿ ನಾನು. ಹೋಗೋಣ ಅಂದರೆ ಕತ್ಲೆ ಅಡವಿಲಿ ಎತ್ಲಾಗ ಹೋಗೋದು ನಾನು. ಬೆಳ್ಳಿಗೂ ಇದು ಗೊತ್ತಾಗಿರ್ತದೆ. ಹೆಂಗಿದ್ರು ಪವನಣ್ಣಗೆ ಸೆಟ್ಲ್ಮೆಂಟ್ ಆಗಿದ್ದು ಬೆಳ್ಳಿಗೆ ಗೊತ್ತಾಗದೇ ಇರ್ತದ. ಏನಾದರೂ ಅಪ್ಪ ಅಮ್ಮ ಈಗ ಬೈಯಕ್ಕೆ ಶುರು ಮಾಡಿದ್ರೆ ಏನೋ, ನೀನೇ ಮದುವೆಗೆ ಹೋಗ್ಬೋದಿತ್ತು, ಈಗ ಸೆಟ್ಲ್ಮೆಂಟ್ ಆಯ್ತು ಅಂತ ಎಂಥಾರು ಮಾಡ್ಕೊಳ್ಳಿ. ಒಂದೆರಡು ದಿವಸ ಬೈಬೋದು, ಮತ್ತೆಂತ ಮಾಡ್ತಾರೆ. ಕಾಲೇಜಂತೂ ಬಿಡ್ಸೋಕ್ಕಾಗಲ್ಲ. ಕಾಲೇಜಿಗೆ ಬರೋದು ಬರ್ತದೆ. ಎಂತಕ್ಕೂ ಅದ್ರ ಹತ್ರ ಒಂಚೂರು ಮಾತಾಡೋಣ ಅಂದ್ರೆ ಮಾತಾಡೋಂಗೆ ಇಲ್ಲಲ್ಲ. ಹಂಗೆ ಒಂದೊಂದು ಸತಿ ಮಾತಾಡ್ಬೋದು ಕಾಲೇಜ್ ಕ್ಯಾಂಪಸ್ಸಲ್ಲಿ, ಅದೇ ಮಾಡೋದು. ನೋಡಿದ್ದಾರೆ ಹಂಗೆ ಹೋಗ್ತದೆ. ಅವತ್ತೊಂದಿನ ಸಿಕ್ಕಿದ್ದು ಬಿಟ್ಟರೆ ಆಮೇಲೆ ಸಿಕ್ಕಲೇ ಇಲ್ಲ. ಎಂಥರಾಗಲಿ ನಾಳೆ ಸಿಕ್ಕಿ ಮಾತಾಡೇ ಬಿಡ್ತೀನಿ. ಅಲ್ಲ ಚೋಟು, ನಿನ್ನ ಕತಿ ಅಂತದ ಮಾರಯ್ಯ. ಹೇಳ್ತಿದ್ದೀನಿ, ನಿನ್ನ ಅಪ್ಪ ಎತ್ಲಾಗ ಹೋಗ್ಯಾರೆ ಅಂತ ಗೊತ್ತಿಲ್ಲ, ಒಂದಕ್ಕೆ ಅವನು ಕರಿತಾ ಇದೆ, ಇಂಥ ಥರ ಅಂತಿಲ್ಲ. ನನಗೆ ಒಂದು ಗಳಿಗೆಯಲ್ಲಿ ನಿಲ್ಲಕ್ಕಾಗದೆ ಹೋತಾ ನಮ್ಮನಿಗೆ ಚಳಿ. ಹೇಳಿನಿ ಹೋಗಬೇಡಿ ಅಂತೇಳಿ. ಎಲ್ಲಿ ಮರೆಯ ಹುಡ್ರು ಹಿಡಿದು ಅಲ್ಲೇ ಬಿದ್ದಿಗಿದ್ದಾರೋ ಏನಂತ ಗೊತ್ತಿಲ್ಲ. 4 ದಿನ ಬಿಡದೆ ಜ್ವರ ಹೊಡೆದದೆ. ಆ ಥರ ಭಾಳ ಸುಸ್ತಾಗಿದ್ರು. ನಾನು ಹೋಗೋಣ ಅಂದ್ರೆ ಮರೆಯ ಈ ಕತ್ಲೆ ಅಡವಿ ಅಂದರೆ ಹೆಂಗದೆ, ಹೆಂಗೆ ಹೋಗಲಿ ನಾನು? ನಿನ್ನ ಕತ್ಲೆಲ್ಲ ಓಡಾಡೋ ಅಭ್ಯಾಸ ಅದೆಯಪ್ಪ. ಒಂಚೂರಲ್ಲಿ ತನಕ ಹೋಗಿ ನೋಡ್ಕಿ ಬರಬಾರ್ದನ? ಬಂದ್ರೆ ಎಂತ ಅಂತ ಯಾರ ಮನೆಗೆ ಹೋಗ್ಯಾರ ನೋಡೋಣ ಅಂದ್ರೆ ಅವ್ರ ಮನೇಲಿ ಯಾರೂ ಆಗಲ್ಲ. ಯಾರ ಮನೆಗೆ ಹೋಗ್ತಾರೆ? ಅಲ್ಲ, ಪ್ರಭಾಕರನ ಮನೆಗೆ ಹೋಗ್ತಿದ್ರೆ ಈಗ ಅಲ್ಲಿಗೂ ಹೋಗಲ್ಲ. ಅಯ್ಯೋ ಅಮ್ಮ, ನೀ ಸ್ವಲ್ಪ ಸುಮ್ಮನೆ ಇರ್ತೀಯೇನೆ. ಎಂಥ ಮಾತಂತ ಆಡ್ತೀಯ? ಅವ್ರೇನು ಇಷ್ಟೊತ್ತು ಲೇಟಾಗಿ ಬರ್ತಿದ್ದಿದ್ದು ಇದೇ ಫಸ್ಟಾ? ನಾನು ಎಂಥದೋ ಖುಷಿಲಿ ಯೋಚನೆ ಮಾಡ್ತಿರ್ತೀನಿ ಮಾರತಿ, ನೀ ಮಧ್ಯೆ ಬಂದ್ಕೊಂಡು ಹಿಂಗೆ ಮಾಡ್ತಿರ್ತೀಯ. ಬರ್ತಾರೆ ಬಿಡು. ಇಷ್ಟಿದ್ದಳು ಏನು ಮಾಡ್ಬೇಕು ಗೊತ್ತಾ? ಹೋಗ್ಬೇಡಿ ಎಲ್ಲಿಗೂ, ಮನೆಯಲ್ಲೇ ಇರಿ ಅಂತ ಹೇಳಿ ಕೂರಿಸ್ಬಿಡ್ಬೇಕು. ಹಿಂಗೆ ಟೆನ್ಷನ್ ಆಗ್ತದೆ ನೀವು ಹೋಗ್ಬೇಡಿ ಅಂತ ಕಳ್ಸಿದ್ದೀಯ. ಈಗ ಹಿಂಗೆ ಮಾಡಿ ನೀನು ತಲೆ ಕೆಡ್ಸ್ಕೊಳ್ಳೋದಲ್ಲದೆ ನಮ್ಮನ್ನು ತಲೆ ಕೆಡಿಸ್ತೀಯ. ನಾ ಹೋಗ್ಬೇಡಿ ನಿಲ್ಲಿ ಅಂದ ಕೂಡಲೇ ಏನು ಗಪ್ಪು ಚಿಪ್ಪ ಕೂತ್ ಬಿಡ್ತಾರೆ ನೋಡಿ ನಿನ್ನಪ್ಪ. ಒಂದಲ್ಲ ಅಂತ 10 ಸತಿ ಹೇಳ್ದಂಗೆ ಹೇಳಿನಿ, ಹೋಗ್ಬೇಡಿ ಚಳಿ ಈ ಥರ ಅದೇ, ಹೊರಗಡೆ ಹೋದ್ರೆ ಮತ್ತೆ ಮನೆಗೆ ಬರೋ ತಡ ಆಗ್ತದೆ ಬೇಡ ಅಂತ. ಅದು ಈಗ ಸಾಪ್ಸಿದೆ ಇದ್ದಿದ್ರೆ ನಾ ಇಷ್ಟು ತಲೆ ಕೆಡ್ಸ್ಕಿತಿರ್ಲ. 4 ದಿನ ಆ ಥರ ಜ್ವರ ಹೊಡೆದದೆ. ಇವತ್ತು ಎದ್ಕೊಂಡು ಹಿಂಗೆ ಹೋಗ್ಯಾರೆ. ಜ್ವರ ಹೊಡೆದ್ರೆ ಇವತ್ತೇನಾರು ಜ್ವರ ಇತ್ತಾನೆ? ಹಂಗಾರೆ ಒಬ್ಬ ಮನುಷ್ಯಗೆ ಜ್ವರ ಬಂದ್ರೆ ಅವ ಮತ್ತೆ ಎಲ್ಲಿಗೂ ಹೊರಗಡೆ ಹೊರಡಲೇಬಾರ್ದ? ಸಲೀಸಾಗಿ ಬೆಳಗಿಂದ ಊಟ ತಿಂಡಿ ಎಲ್ಲ ಮಾಡ್ಕೊಂಡು ಅದರಲ್ಲ ಮಾರತ್ತೆ, ಗಟ್ಟಿ ಆಗ್ಯಾರೆ. 4 ದಿನದಿಂದ ಎಲ್ಲೂ ಹೋಗಿರ್ಲಲ್ಲ, ಹಂಗಾಗಿ ಬೇಜಾರಾಗಿ ಹೋಗಿರ್ಬೇಕು. ಯಾರ ಹತ್ರನೂ ಮಾತಾಡ್ತಾ ಇರ್ತಾರೆ ಬಿಡು. ಅದಕ್ಕೆ ಯಾಕೆ ಅಷ್ಟು ತಲೆ ಕೆಡ್ಸ್ಕಿತಿ? ಏನು ಗಂಟೆ 11 12 ಆಯ್ತು ಅನ್ಬೇಕು ನೀ ಹೇಳೋದು ನೋಡಿದ್ರೆ. ಇಲ್ಲಪ್ಪ, ನೀವು ಮಕ್ಕಳಿಗೆ ಎಷ್ಟಂದ್ರೆ ಇಷ್ಟೇ ಬಿಡು. ನಾಳೆ ನಾನು ಎತ್ಲಗಾರ ಹೋದರೂ ಇದೇ ಥರ ಮಾಡವಲ್ಲ ನೀನು. ನಾನು ಇವ್ರ ಮನೆಗೆ ಬರಲ್ಲ, ಹಿಂಗೆ ಜ್ವರದ ಮನಸ್ಸೆ ಹೋಗ್ಯಾರೆ ಅಂತ ತಲೆ ಬಿಸಿ ಮಾಡ್ಕೊತಿದ್ದೀನಿ, ನೀ ಅಂಥದ್ದು ಖುಷಿಲಿ ಯೋಚನೆ ಮಾಡ್ತಿದ್ದೀನಿ ಅಂತೀಯ. ಎಂತದ ಎಂತ ಆ ಥರ ಖುಷಿ ಪಡೋಕ್ಕೆ ಏನದ ನೋಡೋಣ ನಿಂಗೆ? ರಿಸಲ್ಟ್ ಏನಾರು ಬಂತನ? ಅದ ರಿಸಲ್ಟ್ ಈಗ ಅಂತ ಬರ್ತದೆ? ಇಲ್ಲಪ್ಪ, ರಿಸಲ್ಟಿನ ಬಗ್ಗೆ ನಾನೇನು ಖುಷಿಯಾಗಿದ್ದಲ್ಲ. ಇದು ಪವನಣ್ಣ ಅದಾರಲ್ಲೇ, ಅನಿಲಣ್ಣ ಅದಾರಲ್ಲ, ಪಲ್ಲವೇಕನ ಅಣ್ಣ. ಪಲ್ಲವೇಕ್ ಗೊತ್ತಲ್ಲ ನಿಂಗೆ? ಅವ್ರ ಅಣ್ಣಗೆ ಮದುವೆ ಸೆಟ್ಲ್ಮೆಂಟ್ ಆತಂತೆ. ಭಾಳ ಸಾಹುಕಾರರು ಮನೆ ಹುಡುಗಿ ಅಂತೆ. ಎಂಗೇಜ್ಮೆಂಟ್ ಜೋರಾಗದಿಯಂತೆ. ಬಂದು ಕರೆದೋಗ್ಯಾರ? ಕರೀತಾರಪ್ಪ, ಎಲ್ಲರನ್ನೂ ಕರೀತಾ ಇದ್ದಾರಂತೆ. ಅಲ್ಲ, ಅವನಿಗೆ
ಸೆಟ್ಲ್ಮೆಂಟ್ ಆದ್ರೆ ನಿಂಗೆ ಅಂತ ಖುಷಿ ಆಗ್ಬೇಕಾ? ಅಯ್ಯೋ, ಎಲ್ಲ ಡೀಟೇಲು ಕಲೆಕ್ಟ್ ಮಾಡ್ಕಿಬಿಟ್ಟಿಯ. ಸಾವುಕಾರ ಮಗಳಂತೆ, ಹಂಗಂತೆ ಹಿಂಗಂತೆ. ಹೋಗ್ಲಿ, ಯಾರು ಯಾರು ಮಾತಾಡೋಷ್ಟೊತ್ತಿಗೆ ಹೇಳಿದ್ರು ಅಂತ ಮಾಡೋಣ. ನೀನು ಖುಷಿಯಾಗಿದ್ದೆ ಅಂತಕ್ಕೆ. ಅವನಿಗೆ ಸಾವುಕಾರ ಮನೆ ಮಗಳು ಸೆಟ್ಲ್ಮೆಂಟ್ ಆದ್ರೆ ನಿಮ್ಮನೆಗೆ ತಂದು ಕೊಡ್ತಾರಣ್ಣ. ನಿಂಗೆಂತ ಖುಷಿ ಆಗ್ಬೇಕಾ? ಇದು ಮಾರತಿ ಅಮ್ಮ ಹೇಳಿದೆ ಅಷ್ಟೇ. ಊರು ಮನೇಲಿ ಒಬ್ರಿಗೆ ಮದುವೆ ಸೆಟ್ಲ್ಮೆಂಟ್ ಆಗಿದೆ ಅಂದರೆ ಖುಷಿ ಆಗಲ್ಲ. ಒಂದೆರಡು ದಿವಸ ಓಡಾಡೋಕ್ಕಾಗ್ತದೆ ಮದುವೆ ಮನೆಗೆಲ್ಲ ಹೋಗಿ. ಅದು ಅನಿಲಣ್ಣ ಮೈನ್ ಜವಾಬ್ದಾರಿ ತಗೊಂಡಿರ್ತಾರಲ್ಲಿ. ನಾನು ಹೋಗ್ಬೋದಲ್ಲ ಅನಿಲಣ್ಣನ ಜೊತೆ, ಅದಕ್ಕೆ ಖುಷಿಯಾಗಿದ್ದು. ನೀ ನೋಡಿದ್ರೆ ಅದನ್ನೂ ಒಂದು ಕ್ವಶನ್ ಮಾಡ್ತೀವಿ ಮಾರತಿ. ಕ್ವಶನ್ ಮಾಡಲೇಬೇಕು. ನೀ ಸರಿಯಾದ ಉತ್ತರ ಕೊಡದಿದ್ರೆ ನನಗೇನು ಅರ್ಥ ಆಗಲ್ಲ ಅಂತ ತಿಳ್ಕೊಂಡ? ಬೆಳ್ಳಿನ ಅವನಿಗೆ ಕೊಡಬೇಕು ಅಂತ ಮಾಡಿದ್ರಲ್ಲ, ಈಗ ಅವನಿಗೆ ಬೇರೆ ಕಡೆ ಸೆಟ್ಲ್ಮೆಂಟ್ ಆದಕ್ಕೂ ನಿಂಗೆ ಖುಷಿಯಾಗಿದೆ. ಹೌದಾ ಅಲ್ಲ? ಸತ್ಯ ಹೇಳ. ನಿಂಗೆ ಗೊತ್ತಿದ ಮೇಲೆ ಮತ್ತೊಂದು ಸತಿ ಕೇಳೋದೊಂದೇ ಅಂತಕ್ಕಮ್ಮ. ಹೌದು ಪಾಪ, ಬೆಳ್ಳಿಗೆ ಓದಕ್ಕೆ ಬಿಡದೆ ಮದುವೆ ಮಾಡ್ತೀನಿ ಅಂತಿದ್ರು ಅವ್ರ ಮನೇಲಿ. ಫ್ರೆಂಡ್ಸ್ ಹತ್ರ ಎಲ್ಲ ಎಷ್ಟು ಹೇಳ್ಕೊಂಡು ಅಳ್ತಿತ್ತಂತೆ ಗೊತ್ತಾ, ನಂಗೆ ಓದೋಕ್ಕೆ ತುಂಬ ಆಸೆ ಇದೆ, ಮನೇಲಿ ಓದಕ್ಕೆ ಬಿಡಲ್ಲ, ಮದುವೆ ಮಾಡ್ತಾರಂತೆ ಅಂತ. ಅದಕ್ಕೆ ಖುಷಿ ಆಯಿತು. ಅದು ತಪ್ಪಾ? ತಪ್ಪೇನಿಲ್ಲ. ನೀನು ಹೇಳಿದ್ದೇ ಕಾರಣಕ್ಕಾದ್ರೂ ತಪ್ಪಿಲ್ಲ. ಬೇರೆ ಎಂತಕ್ಕಾದ್ರೂ ಖುಷಿ ಆದ್ರೆ ಮಾತ್ರ ತಪ್ಪಯ್ಯ. ಹಂಗೇನಾರು ನಿನ್ನ ಮನಸ್ಸೊಳಗೆ ತಲೆ ಒಳಗೆ ಇದ್ರೆ ಇವತ್ತೇ ತೆಗ್ದಾಕ್ಬಿಡು ಚೋಟು, ಹೇಳಿನಿ ನೋಡು. ಮತ್ತೆ ಮನೆಯಲ್ಲೂ ಅಪ್ಪ ಮಗ ಸ್ವಲ್ಪ ದಿನ ಒಂಚೂರು ಗದೆ ಮನೇಲಿ ಗಲಾಟೆ ಆಗದೆ ಮತ್ತೆ ಶುರು ಆಗ್ತದೆ ಅಷ್ಟಯ್ಯ. ಅಲ್ಲ, ನೀನು ಆ ಮಗನ ಹತ್ರ ಮಾತಾಡ್ತಿದ್ದೀಯ ಕಾಲೇಜಲ್ಲಿ? ನಾ ಏನು ಹೇಳ್ತೆ? ಮಾತಾಡಬೇಡ, ಅದಕ್ಕೆ ತೊಂದರೆ ಆಗ್ತದೆ, ಮನೇಲಿ ಅದ್ರ ಅಪ್ಪ ಹಿಡ್ಕೊಂಡು ಹೊಡಿತಾರೆ ಅಂತ ಹೇಳಿದ್ನೇ ಇಲ್ಲ. ನಾ ಮಾತಾಡ್ತಿದ್ದೀನಿ ಅಂತ ಎಲ್ಲಿ ಹೇಳಿದೆ ಮಾರತಿ? ನಾನೇನು ಮಾತಾಡಲ್ಲಪ್ಪ ಅದ್ರ ಹತ್ರ. ನಾ ಮಾತಾಡಿದ್ರು ಅದು ನನ್ನ ಹತ್ರ ಮಾತಾಡಲ್ಲ. ಏನೋ ಒಂದು ಜನನೋ ನೀವು ಊರಲ್ಲಿ, ನಂಗಂತೂ ಗೊತ್ತಾಗಲ್ಲ. ಒಂದೇ ಕಾಲೇಜಿಗೆ ಹೋಗೋರು ಇಬ್ಬರು ಹುಡುಗ ಹುಡುಗಿ ಮಾತಾಡಬಾರ್ದಂತೆ. ಅದು ಯಾವ ರೂಲ್ಸೇನೋ? ನಾ ಸ್ವಲ್ಪ ದಿವ್ಸ ನೋಡ್ತೀನಿ, ಆಮೇಲೆ ಮಾತಾಡ್ತೀನಿ. ನಾ ಇಲ್ಲಿಗೆ ಬಂದಲ್ಲಿಂದ ಅವ್ರ ಹತ್ರ ಮಾತಾಡ್ಕೊಂಡೇ ಇದ್ದವ. ಈಗ ಎಂತಕ್ಕೆ ಮಾತಾಡೋದು ಬಿಡ್ಬೇಕು? ಅವ್ರ ಅಪ್ಪ ಏನಾರು ಭಾಳ ಕಾನೂನು ಮಾಡಿದ್ರೆ ನಾ ಮನೆಗೆ ಹೋಗಿ ಹೇಳ್ಬತ್ತೀನಿ, ಏನು ನಿಮ್ಮ ಮಗಳ ಹತ್ರ ಯಾರು ಮಾತಾಡಬಾರ್ದು ಅಂತ ಕರಾರ್ ಅದೇನೋ ಅಂತ. ಅಷ್ಟೇ ಮಾಡ್ತೀನಿ ನೋಡಿ ಈ ಸತಿ. ಸುಮ್ಮನಿದ್ದು ಬಿಡು ಚೋಟು, ಹೇಳಿನಿ ಮತ್ತೆ. ಆ ಥರ ಮಾತ್ರ ಮಾಡೋಕ್ಕೆ ಹೋಗ್ಬೇಡ. ಸ್ವಲ್ಪ ತಣ್ಣಗದೆ. ಈಗ ನಿನ್ನ ಕತೆ ಬಿಡು, ನೀನು ಹೇಳಿದ ಮಾತು ಕೇಳದೆ ಇದ್ದಷ್ಟು ದೊಡ್ಡ ಆಗಿಯ ಏನು ಮಾಡೋಕ್ಕಾಗಲ್ಲ. ಆ ಮಗಿಗೆ ತೊಂದರೆ ಕೊಡಬೇಡ. ಒಂದು ಸತಿ ಈಗ ಓದೋದನ್ನೇ ಬಿಡ್ಸೋದ ತನಕ ಹೋಗಿತ್ತು ಗೊತ್ತಲ್ಲ. ಏನು ಎಷ್ಟು ವರ್ಷ ಮಾತುಕತೆ? ಇನ್ನೊಂದು 2 ವರ್ಷ ಮದುವೆ ಆಗಿ ಹೋಗ್ತದದು. ಆಮೇಲೆ ಏನು ಹೋತೀಯಾ? ನಾ ಮಾತಾಡಬೇಕು ಅಂತ ಹೇಳಿದ್ರೆ ಗಂಡ ಮನೆಗೆ ಹೋಗಿ ಮಾತಾಡ್ಕಿ ಬರ್ತೀಯಾ? ಆಮೇಲೆ ತಲೆ ಬಿಸಿನೇ ಇಲ್ಲ ಬಿಡು, ಇಲ್ಲೇ ಮಾತಾಡ್ತಾನೆ ಇರ್ತೀನಿ. ಏನಾ ಎಂತಗೇನ ಮಾಡ್ತಿದ್ದೀಯಾ? ಅಯ್ಯೋ ಎಂತ ಇಲ್ಲ ಮಾರತಿ ಅಮ್ಮ, ಬಿಡು. ನಾನು ಅಪ್ಪ ಬಂದಾರನ್ನು ಹೋಗಿ ನೋಡ್ಕಿ ಬರ್ತೀನಿ. ಅವಳೆಲ್ಲದಾರ ಅಂತ ಇಲ್ಲಿ ಕೂರೋದಕ್ಕಿಂತ ಅಲ್ಲಿ ಹೋಗೋದೇ ಒಳ್ಳೇದಾಗಿ ಕಾಣ್ತದೆ ನಂಗೆ.